ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಅಂಡ್ ಹೈ ಎಕ್ಸ್ಪೆಕ್ಟೇಷನ್ ಇರುವಂತ ಸಿನಿಮಾ ಕಲ್ಕಿ 2898 AD ಇವತ್ತು ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡ್ ಬಂದೆ. ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ಇನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಕಲ್ಕಿ 2898 AD ಯಲ್ಲಿ ವಿಶ್ವದ ಕೊನೆಯ ಮತ್ತು ಮೊದಲ ನಗರವಾದ ಕಾಶಿಯಲ್ಲಿ ಕಾಂಪ್ಲೆಕ್ಸ್ ನ ಆಡಳಿತ ಮಾಡ್ತಾ ಇರೋ ಸುಪ್ರೀಂ ಆಸ್ಕಿನ್ ಹೊಸ ಪ್ರಪಂಚವನ್ನ ಕಟ್ಟಿದ್ದಾನೆ ಅಂಡ್ ಇಡೀ ಭೂಮಿಯನ್ನ ತಾನು ವಶಪಡಿಸ್ಕೊಳ್ಳಕ್ಕೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾನೆ ಅಂಡ್ ಅದೇ ಪ್ರಾಜೆಕ್ಟ್ ಕೆ. ಈ ಪ್ರಾಜೆಕ್ಟ್ ಕೆ ಅನ್ನ ಎಕ್ಸ್ಪೆರಿಮೆಂಟ್ ಮಾಡೋಕೆ ಮತ್ತು ಅದನ್ನ ಪೂರ್ತಿ ಮಾಡೋದಕ್ಕೆ ಸುಪ್ರೀಂ ಆಸ್ಕಿನ್ ಆರ್ಮಿ ಎಲ್ಲಾ ಹೆಣ್ಣು ಮಕ್ಕಳನ್ನ ಮತ್ತು ಹುಡುಗಿಯರನ್ನ ಎತ್ತಾಕೊಂಡು ಹೋಗಿ ಅದರಲ್ಲಿ ಎಕ್ಸ್ಪೆರಿಮೆಂಟ್ಗೆ ಸಹಾಯ ಆಗುವಂತಹ ಮತ್ತು ಸ್ಟ್ರಾಂಗ್ ಆಗಿರೋ ಹುಡುಗಿಯರ ಮೇಲೆ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿನಿಮಾದ ಹೀರೋ ಭೈರವ ಕೂಡ ಎಲ್ಲ ಸೌಕರ್ಯ ಇರೋ ಕಾಂಪ್ಲೆಕ್ಸ್ಗೆ ಹೋಗಿ ತಾನು ನೆಮ್ಮದಿಯಾಗಿರ್ಬೋದು, ಒಂದು ಒಳ್ಳೆ ಜೀವನ ಕಟ್ಕೋಬಹುದು ಅಂತ ಅನ್ಕೊಂಡು ಕಾಂಪ್ಲೆಕ್ಸ್ಗೆ ಹೋಗೋಕೆ £1 ಮಿಲಿಯನ್ ಕಲೆಕ್ಟ್ ಮಾಡೋಕೆ ಕಷ್ಟ ಪಡ್ತಾ ಇದ್ದಾನೆ. ಇನ್ನ ಇತ್ತ ಕಡೆ ಸಾವೇ ಇಲ್ಲದಂತ ಅಶ್ವತ್ಥಾಮ ತನ್ನ ಮುಕ್ತಿಗೋಸ್ಕರ 6,000 ವರ್ಷಗಳಿಂದ ಕಾಯ್ತಾ ಇದ್ದಾನೆ. ಇನ್ನ ಸುಪ್ರೀಂ ಆಸ್ಕಿನ್ ಯಾಕೆ ಆ ಪ್ರಯೋಗ ಮಾಡ್ತಿದ್ದಾನೆ, ಅವನಿಗೆ ಅವನು ಅನ್ಕೊಂಡಿದ್ದು ಅವನಿಗೆ ಬೇಕಾಗಿದ್ದು ಸಿಕ್ತಾ. ಇನ್ನ ಭೈರವ ಅವನಿಗಿದ್ದ ಪ್ರಾಬ್ಲಮ್ಸ್ ಗಳನ್ನ ಗೆದ್ದು ಅವನಿಗೆ ಬೇಕಾದ ಹಣವನ್ನ ಹೊಂದಿಸಿ ಕಾಂಪ್ಲೆಕ್ಸ್ಗೆ ಹೋಗಿ ಜೀವನ ಕಟ್ಟಿಕೊಳ್ಳೋಕೆ ಆಯ್ತಾ. ಅಶ್ವತ್ಥಾಮ ತನ್ನ ಧರ್ಮ ನಿಷ್ಠೆಯನ್ನ ಕಾಪಾಡಿಕೊಳ್ಳೋಕೆ ಏನೆಲ್ಲ ಮಾಡ್ತಾನೆ. ಇನ್ನ ದೀಪಿಕಾ ಪಡ್ಕೋಣೆ ಅವಳೊಬ್ಳು ಗರ್ಭಿಣಿ ಅಂಡ್ ಅವಳನ್ನು ಕೂಡ ಕಾಂಪ್ಲೆಕ್ಸ್ ಅಲ್ಲಿ ನಡೆಯೋ ಎಕ್ಸ್ಪೆರಿಮೆಂಟ್ಗೆ ಅಂತ ಬಂಧಿಸಿರ್ತಾರೆ. ಇನ್ನ ಆಕೆಗೆ ಮುಂದೆ ಏನಾಯ್ತು, ಕಲ್ಕಿ ಯಾರು, ಆ ಕಲ್ಕಿಗೂ ಈ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಸಂಬಂಧ ಇರೋದಾದ್ರೂ ಏನು ಅಂತ ತಿಳ್ಕೋಬೇಕು ಅಂದ್ರೆ ನೀವು ಸಿನಿಮಾ ನೋಡ್ಲೇಬೇಕು. ಸಿನಿಮಾ ಅಂತೂ ಸೂಪರ್ ಅಂತ ಹೇಳ್ತೀನಿ. ನಿರ್ದೇಶಕ ನಾಗ್ ಅಶ್ವಿನ್ ಅವರು 5 ವರ್ಷ ತಗೊಂಡು ಒಂದು ಬ್ಯೂಟಿಫುಲ್ ಸಿನಿಮಾ ವಿಜುವಲ್ಸ್ ಜೊತೆ ಕತರ್ನ ಕ್ಯಾರೆಕ್ಟರ್ಗಳ ಜೊತೆ ದೊಡ್ಡ ಸ್ಟಾರ್ಸ್ ಇಟ್ಕೊಂಡು ತುಂಬಾ ನೀಟಾಗಿ ಸಿನಿಮಾ ಮಾಡಿದ್ದಾರೆ. ಅದರಲ್ಲೂ ಪ್ರತಿ ಸೀನ್ ಪ್ರತಿ ಶಾಟ್ ನಲ್ಲೂ ಅವರು ಮಾಡಿರೋ ಡೀಟೇಲಿಂಗ್ಸ್ ವಾವ್ ಅನ್ಸುತ್ತೆ. ಸುಮ್ನೆ ಒಂದು ವಿಷಯ ಹೇಳ್ತೀನಿ, ಸ್ಪಾಯ್ಲರ್ ಆದ್ರೂ ಪರವಾಗಿಲ್ಲ. ಒಂದು ಫ್ಯೂಚರಿಸ್ಟಿಕ್ ಸಿನಿಮಾದಲ್ಲಿ ನಮ್ಮ ಟ್ರೆಡಿಷನ್ ಅನ್ನ ಹೇಗೆ ಬ್ಲೆಂಡ್ ಮಾಡಿದ್ದಾರೆ ಅಂದ್ರೆ, ಒಂದು ಸೀನ್ ಅಲ್ಲಿ ಬರೋ ಒಂದು ಕ್ಯಾರೆಕ್ಟರ್ ಗಿಣಿಶಾಸ್ತ್ರ ಕೇಳ್ತಾನೆ, ಅವಾಗ ಅಲ್ಲಿ ಬರೋ ಡಿಜಿಟಲ್ ಗಿಳಿ ತೆಗೆಯೋ ಒಂದು ಕಾರ್ಡ್, ಮತ್ತೆ ಯಾರು ಆ ಗಿಳಿಶಾಸ್ತ್ರ ಕೇಳ್ತಾನೋ ಅವನ ಕ್ಯಾರೆಕ್ಟರ್ ಆರ್ಕ್ ಏನು ಅನ್ನೋದನ್ನ ಒಂದೇ ಒಂದು ಕಾರ್ಡ್ ಅಲ್ಲಿ ಹೇಳಿರೋದು ಒಂದು ಎಕ್ಸಾಂಪಲ್. ನಿಜವೂ ಆ ತರದ ಡೀಟೇಲಿಂಗ್ ಇರುವಂತಹ ವಿಷಯಗಳು ಸಿನಿಮಾದಲ್ಲಿ ತುಂಬಾನೇ ಇದಾವೆ. ಇನ್ನ ಅಲ್ಲಿನ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಕಲ್ಕಿಯ ಪ್ರಪಂಚವನ್ನ ಪರಿಚಯ ಮಾಡೋಕೆ ಬಹಳಷ್ಟು ಟೈಮ್ ಅನ್ನ ತಗೊಂಡ್ರು. ಲಿಟ್ರಲಿ ಫಸ್ಟ್ ಹಾಫ್ ಪೂರ್ತಿ ಅಲ್ಲಿನ ಪಾತ್ರ ಮತ್ತು ಉದ್ದೇಶವನ್ನ, ಆ ಪಾತ್ರಗಳಿರೋ ಜಾಗವನ್ನ ನಿಧಾನವಾಗಿ ಕಟ್ಟಿಕೊಡ್ತಾ ಹೋಗ್ತಾರೆ ನಾಗ್ ಅಶ್ವಿನ್ ಅವರು. ಒಂದು ಹಾಲಿವುಡ್ ಸಿನಿಮಾದ ಶೈಲಿಯಲ್ಲಿ ಪ್ರೆಸೆಂಟ್ ಮಾಡ್ತಾ ಕತೆ ನೆರೆಟ್ ಮಾಡಿದ್ದಾರೆ ನಾಗ್ ಅಶ್ವಿನ್ ಅವರು. ಇನ್ನ ಫಸ್ಟ್ ಹಾಫ್ ನಲ್ಲಿ ಈ ಎಲ್ಲ ಅಂಶಗಳು ಇದ್ರೂ ಕೂಡ ಸಿನಿಮಾ ನಿಧಾನವಾಗಿ ಸಾಗೋದ್ರಿಂದ ಫ್ಲಾಟ್ ಆಯ್ತು ಅಂತ ಅನ್ಸದೇ ಇರೋಲ್ಲ. ಇನ್ನೂ ಸ್ವಲ್ಪ ಸ್ಪೀಡ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಸ್ವಲ್ಪ ತಾಳ್ಮೆಯಿಂದ ನೋಡಿದ್ರೆ ಸಿನಿಮಾದ ಮೂಲ ಉದ್ದೇಶ ಆಡಿಯನ್ಸ್ಗೆ ಅರ್ಥ ಆಗುತ್ತೆ. ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೆ ಅದರದೇ ಆದ ವ್ಯಾಲ್ಯೂ ಅಂಡ್ ಆರ್ಕ್ ಇದೆ. ಸೆಕೆಂಡ್ ಹಾಫ್ ನಲ್ಲಿ ಜಸ್ಟಿಫೈ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾ ಪೂರ್ತಿ ರಿಚ್ ಆಗಿ ಕಾಣ್ತದೆ. ನಿರ್ಮಾಪಕರು ಎಲ್ಲೂ ಕಾಂಪ್ರಮೈಸ್ ಆಗದೆ ಸಿನಿಮಾಗೆ ಖರ್ಚು ಮಾಡಿದ್ದಾರೆ ಅಂಡ್ ಆ ಪ್ರತಿ ಪೈಸಾ ಸ್ಕ್ರೀನ್ ಮೇಲೆ ಕಾಣುತ್ತೆ ಅಂತ ಹೇಳ್ತೀನಿ. ಇನ್ನ ಈ ಸಿನಿಮಾದಲ್ಲಿ ಮುಖ್ಯವಾಗಿ ನಿಲ್ಲೋದು ಅದು ಅಮಿತಾಬ್ ಅವರು. ಆ ಕ್ಯಾರೆಕ್ಟರ್ ಮತ್ತು ಅವರ ಪರ್ಫಾರ್ಮೆನ್ಸ್, ಅವರಿಗೆ ಮಾಡಿರೋ ಆ ಕಾಸ್ಟ್ಯೂಮ್ ಡಿಸೈನ್ ಕೂಡ ಸೊಗಸಾಗಿದೆ. ಅವರ ಕ್ಯಾರೆಕ್ಟರ್ ಎಂಟ್ರಿ ಆದಾಗಿಂದನೂ ಕೊನೆಯ ತನಕ ನಮಗೆ ಆ ಅಶ್ವತ್ಥಾಮ ಕ್ಯಾರೆಕ್ಟರ್ ಕಣ್ಣು ಮುಂದೆ ಕಾಡುತ್ತೆ. ಅವರಿಗಿಲ್ಲಿ ಇರೋದೇ ಕಡಿಮೆ ಡೈಲಾಗ್ಗಳು, ಬಟ್ ಮಾತು ಕಡಿಮೆ ಇದ್ರು ಬರೀ ಎಕ್ಸ್ಪ್ರೆಷನ್ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಇಂದಾನೆ ಆಡಿಯನ್ಸ್ ನ ಕನೆಕ್ಟ್ ಆಗ್ತಾರೆ. ಇನ್ನ ಪ್ರಭಾಸ್ ಮತ್ತು ಅವರ ಆಪೋಸಿಟ್ ನಲ್ಲಿ ಮಾಡಿರೋ ಸೀನ್ಗಳಂತೂ ಸೀಟ್ ಎಡ್ಜ್ಗೆ ಕರ್ಕೊಂಡ್ಬಂದು ಕೂರಿಸ್ತವೆ. ಇನ್ನ ಸಿನಿಮಾದಲ್ಲಿ ಭೈರವನಾಗಿ ಪ್ರಭಾಸ್ ಅವರನ್ನ ಹೊಸದಾಗಿ ನೋಡಬಹುದು. ತುಂಬಾ ದಿನಗಳ ನಂತರ ಈ ತರಹದ ಒಂದು ಮ್ಯಾನರಿಸಮ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಪೂರ್ತಿ ಅವರೇ ಕ್ಯಾರಿ ಮಾಡ್ತಾರೆ. ಇನ್ನ ಇವ್ರ ಜೊತೆ ಇರುವಂತಹ ಆ ಕಾರು ಮತ್ತು ಬುಜ್ಜಿ ಕಾಂಬಿನೇಷನ್ ಮಜಾ ಕೊಡುತ್ತೆ. ಅಲ್ಲಿ ಆ ಕಾರು ಮತ್ತು ಬುಜ್ಜಿ ಕೂಡ ಕ್ಯಾರೆಕ್ಟರ್ಗಳಾಗಿ ಕಾಣಿಸ್ಕೊಳ್ತವೆ. ಇದೆಲ್ಲದಕ್ಕಿಂತ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂದ್ರೆ ಪ್ರಭಾಸ್ ಅವರು ಮತ್ತೊಂದು ಶೇಡ್ ನಲ್ಲಿ ಕಾಣಿಸ್ಕೊಂಡಿರೋದು. ಯಾರು ಗೆಸ್ಸೇ ಮಾಡೋಕ್ಕಾಗಲ್ಲ, ಅದು ನಿಜವಲ್ಲೂ ಇಷ್ಟ ಆಗುತ್ತೆ. ಇನ್ನ ದೀಪಿಕಾ ಪಡ್ಕೋಣೆ ಒಬ್ಳು ಗರ್ಭಿಣಿಯಾಗಿ ತನಗೆ ಬರೋ ಕಷ್ಟಗಳನ್ನ ಸಹಿಸಿಕೊಳ್ಳೋ ಸ್ಟ್ರಾಂಗ್ ವುಮನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಆ ಪಾತ್ರದ ಸುತ್ತ ಇರೋ ಎಮೋಷನ್ ಮತ್ತು ಆ ಪಾತ್ರದ ಪ್ರಾಮುಖ್ಯತೆ ಗಟ್ಟಿಯಾಗಿದೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವರ ಪಾತ್ರ ತೆರೆ ಮೇಲೆ ಕಡಿಮೆ ಟೈಮ್ ಇದ್ರೂ ಸಿನಿಮಾದ ಪೂರ್ತಿ ಸುಪ್ರೀಂ ಆಸ್ಕಿನ್ ಪಾತ್ರ ಕಾಡುತ್ತೆ. ಪೂರ್ತಿ ಸಿನಿಮಾವನ್ನ ಡ್ರೈವ್ ಮಾಡದೆ ಈ ಪಾತ್ರ ಅಂದ್ರೆ
ತಪ್ಪಾಗಲ್ಲ. ಇನ್ನು ಸಿನಿಮಾದಲ್ಲಿ ಬೇರೆ ಬೇರೆ ಆಕ್ಟರ್ಗಳ ಪರ್ಫಾರ್ಮೆನ್ಸ್ ಕೂಡ ಸೊಗಸಾಗಿದೆ. ಆಯಾ ಪಾತ್ರ ಮತ್ತು ಆ ಪಾತ್ರಗಳ ಪೋಷಣೆ ಚೆನ್ನಾಗಿದೆ. ಇನ್ನು ಸಿನಿಮಾದಲ್ಲಿ ಬೇಜಾನ್ ಕ್ಯಾಮಿಯೋಗಳಿದಾವೆ. ಅವುಗಳಲ್ಲಿ ಕೆಲವೊಂದು ಓಕೆ, ಬೇರೆ ಎಲ್ಲ ಯಾಕೆ ಅಂತ. ಕೆಲವೊಂದು ವರ್ಕೌಟ್ ಆಗಿದಾವೆ, ಕೆಲವೊಂದು ವರ್ಕೌಟ್ ಆಗಿಲ್ಲ, ಸುಮ್ಮನೆ ಬಂದು ಹೋಗ್ತವೆ. ಫಸ್ಟ್ ಹಾಫ್ ಸ್ವಲ್ಪ ಫ್ಲಾಟ್ ಅಂತ ಅನ್ಸಿದ್ರು ಸೆಕೆಂಡ್ ಹಾಫ್ ಮೂವ್ ಆಗದೆ ಗೊತ್ತಾಗಲ್ಲ. ಸಿನಿಮಾದ ಮೇನ್ ಕತೆ ಶುರುವಾಗದೆ ಇಂಟ್ರೋಲ್ ಬ್ಲಾಕ್ ನಲ್ಲಿ ನಡೆಯೋ ಒಂದು ಇನ್ಸಿಡೆಂಟ್ ನಿಂದ. ಇನ್ನ ಅಲ್ಲಿಂದ ಸಿನಿಮಾ ಕೊನೆಯವರೆಗೆ ಬರೋ ಪ್ರತಿ ಸೀನ್ ಕೂಡ ಎಂಗೇಜಿಂಗ್ ಆಗಿದೆ. ಅದರಲ್ಲೂ ಅಲ್ಲಿ ಬರೋ ಆಕ್ಷನ್ ಸೀಕ್ವೆನ್ಸ್ ಗಳು ನಮ್ಮನ್ನ ಸೀಟ್ ಎಡ್ಜ್ಗೆ ಬರೋ ಹಾಗೆ ಮಾಡ್ತವೆ. ಇನ್ನ ಒಂದು ಔಟ್ ಆಫ್ ದ ಬಾಕ್ಸ್ ಸಿನಿಮಾ ಅಂದ್ರೆ ಮೈಥಾಲಜಿ ಮತ್ತು ಸೈ-ಫೈ ಕಾಂಬಿನೇಷನ್ ನಿಜವಾಗ್ಲೂ ಒಂದು ಒಳ್ಳೆಯ ಫೀಲ್ ಕೊಡುತ್ತೆ ಅಂತ ಹೇಳ್ತೀನಿ. ಓವರ್ ಆಲ್ ಸಿನಿಮಾ ನಿಂತಿರೋದೇ ಇದರ ಮೇಲೆ, ಕ್ಯಾರೆಕ್ಟರ್ಗಳ ಪವರ್ ಮೇಲೆ ಅಂದ್ರೆ ತಪ್ಪಾಗಲ್ಲ. ಇನ್ನು ಸಿನಿಮಾದ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದೆ. ಸಿನಿಮಾಟೋಗ್ರಫಿ, ಲೈಟಿಂಗ್, VFX ಜೊತೆ ತುಂಬಾ ನೀಟಾಗಿ ಬ್ಲೆಂಡ್ ಆಗಿದೆ ಅಂತ ಹೇಳ್ತೀನಿ. ಸಂತೋಷ್ ನಾರಾಯಣ್ ಅವರ BGM ಸೊಗಸಾಗಿದೆ, ಬಟ್ ಹಾಡುಗಳು ವರ್ಕೌಟ್ ಆಗಿಲ್ಲ. ಸಿನಿಮಾದ ಎಡಿಟಿಂಗ್ ಇನ್ನೂ ನೀಟ್ ಪ್ಲಾನಿಂಗ್ ಬೇಕಿತ್ತು ಅಂತ ಅನಿಸ್ತು. ಯಾಕಂದ್ರೆ ಸಿನಿಮಾದ ಓವರ್ ಆಲ್ ಲೆಂತ್ ನೋಡಿದ್ರೆ ಹೇಳ್ಬೋದು ಫಸ್ಟ್ ಹಾಫ್ ನಲ್ಲಿ ಬರೋ ಕೆಲವೊಂದು ಸೀನ್ಗಳನ್ನ ಟ್ರಿಮ್ ಮಾಡಿದ್ರೆ ಚೆನ್ನಾಗಿರೋದು, ಸಿನಿಮಾ ಇನ್ನೂ ಸ್ಪೀಡ್ ಆಗಿರೋದು ಅಂತ ಹೇಳ್ತೀನಿ. ಇದನ್ನ ಬಿಟ್ರೆ ಕಲ್ಕಿ ಒಂದು ಗ್ರ್ಯಾಂಡ್ ಮೇಕಿಂಗ್ ಇರೋಂಥ ಹಾಲಿವುಡ್ ರೇಂಜ್ ನಲ್ಲಿ ತಯಾರಾಗಿರೋ ನಮ್ಮ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ಹೇಳೋಕೆ ಅಂತ ಬಂದಿರೋ ಸಿನಿಮಾ. ಇನ್ನ ಸಿನಿಮಾದಲ್ಲಿ ಕೊನೆಯಲ್ಲಿ ಬರೋ ಪೋಸ್ಟ್ ಕ್ರೆಡಿಟ್ ಸೀನ್ ಅಂತೂ ಮಿಸ್ ಮಾಡಬೇಡಿ, ಅಲ್ಲೇ ನಿಜವಾದ ವಿಷಯ ಇರೋದು. ಇನ್ನ ಕಲ್ಕಿ ಒಂದು ನೀಟ್ ಡೀಸೆಂಟ್ ಸಿನಿಮಾ ಅಂತ ಹೇಳ್ತೀನಿ. ನನಗಂತೂ ಥಿಯೇಟ್ರಲ್ಲಿ ಮಜಾ ಕೊಡ್ತು. ಫ್ಯಾಮಿಲಿ ಸಮೇತ ಸಿನಿಮಾನ ಥಿಯೇಟ್ರಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ. ಇನ್ನು ಇದಿಷ್ಟು ಕಲ್ಕಿ ಸಿನಿಮಾ ನೋಡಿ ಹೇಳಬೇಕು ಅನಿಸಿದ ವಿಚಾರಗಳು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.